ಮನ್ಯಾಗ ಲಕ್ಷ್ಮೀ ಪೂಜಾ ಇತ್ತು, ಅದರ ಸಂಬಂಧ ಲಕ್ಷ್ಮೀ ಪೂಜಾ ಮುಗಿಸಿ ನಾ ಬಂದೆ ಪ್ರದೀಪ್ ಅವ್ರ ಕಡೆ. ಇವತ್ತು ನಮ್ಮ ಪ್ಲಾನ್ ಏನಿತ್ತು ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಮೂರ್ತಿನ ಮನೆಗೆ ತೊಗೊಂಡು ಹೋಗೋದಿತ್ತು. ಪಟಾಕಿಗೆ ಯಾವ್ದ್ರ ಪಟಾಕಿ? ನಮ್ಮ ರಾಯಣ್ಣನ ಮನೆಗೆ ಹೋಯ್ತಾನೆ, ಈಗ ತೋರಿಸ್ಬೇಡ, ಮನೆಗೆ ಹೋದ್ಮೇಲೆ ತೋರಿಸ್ಬಿಟ್ಟೆ. ಮನೆಗೆ ಹೋದ್ಮೇಲೆ ಅಲ್ಲ, ತಗೊಳ್ಬೇಕಾರೆ ತೋರಿಸ್ತೇನೆ. ನಮ್ಮ ಕರ್ನಾಟಕದ ರತ್ನ ಮನಿ ಮಗನ ಮನೆಗೆ ಹೋಯ್ತಾನ ಮನೆಗೆ, ಮತ್ತ ಧೂಮ್ಧಾಮ್ ಹೋಗ್ಬೇಕಲ್ಲ. ನೀವು ನೋಡ್ರಿ, ನಾವಿಲ್ಲಿ ಒಂದು ಪ್ಲಾನಿಂಗ್ ಮಾಡ್ಕೊಂತ ನಿಂತಿದ್ರೆ ಇವು ತಮ್ಮ ಹುಡುಗಿ ಜೊತೆ ಮಾತಾಡ್ಕೊಂತ ನಿಂತಾನು. ಅಷ್ಟನ್ನೋದ್ರಾಗ ನಮ್ಮ ಓಂಕಾರನು ಬಂದ. ನಮ್ಮ ಸಂಗೊಳ್ಳಿ ರಾಯಣ್ಣಗ ಶಾಲದ ಓದಿಸಿ ಕರ್ಕೊಂಡು ಹೋಗೋಣಂತ ಬರ್ರಿ. 18ನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಈಗ ಇಲ್ಲೇ ಪ್ಲಾನಿಂಗ್ ನಡೆದೈತಿ, ಪಟಾಕ್ಷಿ ಎಷ್ಟು ತಗೊಂಡು ಹೋಗೋಣ, ಹೆಂಗ್ ಮಾಡೋಣ ಅಂತೇಳಿ ಮನೆ ಕಡೆ. ಕನ್ನಡದಲ್ಲಿ ಉಸಿರಾಡುವುದೆಂದರೆ ಕನ್ನಡವು ಬೇರೆ ತಿರುಗೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಕತ್ತು. ನೋಡ್ರಿ, ಈಗ ನಾವು ರಾಯಣ್ಣನ ಮನೆಗೆ ಕರ್ಕೊಂಡ್ಬಂದ್ವಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರದೀಪ್ ಅವ್ರ ಮನ್ಯಾಗ ತೊಗೊಂಬಂದ್ವಿ. ಇನ್ನೊಂದು 2 ದಿವಸ ಬಿಟ್ಟು ನಮ್ಮ ಮನೆಗೆ ಹೋಗ್ತೀನಿ. ಇನ್ನು ಎಲ್ಲಾರ್ದು ನಮ್ದು. ಜೈ ರಾಯಣ್ಣ.